ಪ್ರಧಾನಿ ಮೋದಿ ಯೂನಸ್ ಮೊದಲ ಭೇಟಿ. ಚೀನಾ ಜೊತೆಗೆ ಕೈ ಜೋಡಿಸಿರುವ ಬಾಂಗ್ಲಾ. ಇತ್ತೀಚೆಗಷ್ಟೇ ಚೀನಾಗೆ ಹಾರಿ ಹೋಗಿ ಶಿ ಜಿನ್ಪಿಂಗ್ ಕೈಕುಲುಕಿ ಬಂದಿದ್ದ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಭಾರತದ ಪ್ರಭಾವದಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ. ಥಾಯ್ಲೆಂಡ್ನಲ್ಲಿ ಆಯೋಜನೆಯಾಗಿದ್ದ ಬಿಮ್ಸ್ಟೆಕ್ ಶೃಂಗಸಭೆಯ ನಡುವಿನ ಸಮಯದಲ್ಲಿ ಅನಿವಾರ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಎದುರಾದರು. ಮೋದಿಯವರ ನೇರ ನೋಟ ಮತ್ತು ಮಾತುಗಳನ್ನ ಅವರು ಎದುರಿಸೋಕೆ ತಡವರಿಸಿದಂತೆ ಕಾಣಿಸ್ತಿತ್ತು. ಬಂಗಾಳ ಕೊಲ್ಲಿ ಸಮುದ್ರ ಭಾಗದಲ್ಲಿ ಚೀನಾ ತನ್ನ ಆರ್ಥಿಕತೆಯನ್ನ ವಿಸ್ತರಿಸಿಕೊಳ್ಳೋಕೆ ಬಾಂಗ್ಲಾದೇಶದ ನೆಲವನ್ನ ಬಳಸಿಕೊಳ್ಳಿ ಅಂತ ಯೂನಸ್ ತಾವಾಗಿಯೇ ಚೀನಾಗೆ ಆಹ್ವಾನ ಕೊಟ್ಟು ಒಪ್ಪಂದಗಳನ್ನ ಮಾಡಿಕೊಂಡು ಬಂದಿದ್ರು. ಅದು ಭಾರತ ದೇಶದ ಭದ್ರತೆಗೆ ಅಪಾಯದ ಸೂಚನೆ ಕೊಟ್ಟಿತ್ತು. ಕಳೆದ ವರ್ಷ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಅವರನ್ನ ಬಾಂಗ್ಲಾದೇಶದ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ದೇಶವನ್ನ ಮುನ್ನಡೆಸೋ ಹೊಣೆಯನ್ನ ಮೊಹಮ್ಮದ್ ಯೂನಿಸ್ ಹೊತ್ತಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳ ನಡುವೆ ಸಂಘರ್ಷಗಳು ನಡೆದು ಬಾಂಗ್ಲಾದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿಗಳು ನಡೆದಿದ್ವು. ಹಲವು ಮಂದಿಯನ್ನ ಬಂಧಿಸಲಾಗಿತ್ತು. ಭಾರತದ ವಿದೇಶಾಂಗ ಸಚಿವಾಲಯದಿಂದ ಮಾಡಿದ ಮನವಿಗಳನ್ನ ಬಾಂಗ್ಲಾ ಪರಿಗಣಿಸಿರಲಿಲ್ಲ. ಅಂದಿನಿಂದಲೂ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಅಂತರ ಹೆಚ್ಚಾಗ್ತಾ ಇದೆ. ಈ ನಡುವೆ ಬಾಂಗ್ಲಾದೇಶ ವಿಮೋಚನಾ ದಿನವೇ ಯೂನಸ್ ಚೀನಾಗೆ ತೆರಳಿದ್ರು. ಅಲ್ಲಿ 4 ದಿನಗಳು ವಿವಿಧ ಯೂನಿವರ್ಸಿಟಿಗಳು ಹಾಗೂ ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ರು. ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಒಳಗೊಂಡಂತೆ ಹಲವು ನಾಯಕರು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ಅವರಿಗೆ ಚೀನಾದ ಪೀಕಿಂಗ್ ಯೂನಿವರ್ಸಿಟಿಯು ಗೌರವ ಡಾಕ್ಟರೇಟ್ ಅನ್ನ ಪ್ರದಾನ ಮಾಡಿತ್ತು. ಹಾಗೆ ಹಲವು ಆರ್ಥಿಕ ಒಪ್ಪಂದಗಳನ್ನ ಮಾಡಿಕೊಂಡಿದ್ದ ಯೂನಸ್ ಚೀನಾಗೆ ಓಪನ್ ಆಫರ್ ಮುಂದಿಟ್ಟಿದ್ರು. ಭಾರತದ 7 ಸೋದರಿ ರಾಜ್ಯಗಳಾದ ಈಶಾನ್ಯ ರಾಜ್ಯಗಳಿಗೆ ಸಮುದ್ರ ಭಾಗಕ್ಕೆ ಹೋಗೋಕೆ ಅವಕಾಶವೇ ಇಲ್ಲ. ಅವು ಭೂಭಾಗದಿಂದ ಲಾಕ್ ಆಗಿವೆ. ಬಂಗಾಳ ಕೊಲ್ಲಿಯಲ್ಲಿ ಪ್ರಭುತ್ವ ಏನಿದ್ರು ಅದು ಬಾಂಗ್ಲಾದೇಶದ್ದು ಅಂತ ಹೇಳಿದ್ರು. ಚೀನಾ ಬಂಗಾಳ ಕೊಲ್ಲಿ ಸಮುದ್ರ ಮಾರ್ಗದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುವುದು, ಬಾಂಗ್ಲಾದೇಶದಲ್ಲೇ ತಯಾರಿಕೆ ಮತ್ತು ಮಾರಾಟ ಜಾಲವನ್ನು ವಿಸ್ತರಿಸುವುದಕ್ಕೆ ಪೂರ್ಣ ಸಹಕಾರ ಕೊಡೋದಾಗಿ ಮೊಹಮ್ಮದ್ ಯೂನಸ್ ಭರವಸೆ ಕೊಟ್ಟು ಬಂದಿದ್ದಾರೆ. ಬಾಂಗ್ಲಾದಲ್ಲಿ ತೀಸ್ತಾ ನದಿಗೆ ಸಂಬಂಧಿಸಿದ ಯೋಜನೆಯನ್ನು ಮುನ್ನಡೆಸೋಕೆ ಚೀನಾದ ಸಹಕಾರವನ್ನು ಅವರು ಕೋರಿದ್ದಾರೆ. ತೀಸ್ತಾ ನದಿ ನೀರನ್ನ ಭಾರತ ಮತ್ತು ಬಾಂಗ್ಲಾ 2 ರಾಷ್ಟ್ರಗಳು ಹಂಚಿಕೊಳ್ತಿವೆ. ಬಾಂಗ್ಲಾದೇಶದೊಂದಿಗೆ ಪಶ್ಚಿಮ ಬಂಗಾಳವು ಉದ್ದದ ಗಡಿಯನ್ನ ಹಂಚಿಕೊಂಡಿದೆ. ಬಾಂಗ್ಲಾದೊಳಗೆ ಚೀನಾ ಮುಕ್ತ ಪ್ರವೇಶ ಸಿಗೋದು ಭಾರತದ ಭದ್ರತೆಗೆ ಹೊಸ ಸವಾಲು ಸೃಷ್ಟಿಯಾದಂತೆ ಆಗುತ್ತೆ. ಈ ಬಗ್ಗೆ ಭಾರತದ ಭದ್ರತಾ ಏಜೆನ್ಸಿಗಳು ಹದ್ದಿನ ಕಣ್ಣಿಟ್ಟಿವೆ. ಭಾರತದೊಂದಿಗೆ ಒಳ್ಳೆಯ ಸಂಬಂಧ ಹೊಂದಿದ್ದ ಬಾಂಗ್ಲಾದೇಶ ಈಗ ಯೂನಸ್ ಮೂಲಕ ಚೀನಾಗೆ ಆಪ್ತವಾಗ್ತಿದೆ. ಈ ಬೆಳವಣಿಗೆಗಳು ಆಗಿರುವ ಬೆನ್ನಲ್ಲೇ ಪ್ರಧಾನಿ ಮೋದಿ ಮತ್ತು ಮೊಹಮ್ಮದ್ ಯೂನಸ್ ಭೇಟಿಯು ಗಮನ ಸೆಳೆದಿದೆ. ನಗುತ್ತಲೇ ಪರಸ್ಪರ ಹಸ್ತಲಾಘವ ಮಾಡಿದ್ರೂ ಉಭಯ ರಾಷ್ಟ್ರಗಳ ನಡುವೆಯೂ ಬೇರೆಯದೇ ಭಾವನೆಗಳು ಎದ್ದು ಕಾಣ್ತಾ ಇವೆ. ಇದೇ ಭೇಟಿಯಲ್ಲಿ ಯೂನಸ್ ಅವರು ಪ್ರಧಾನಿ ಮೋದಿ ಅವರಿಗೆ ತಮ್ಮ 2015ರ ಭೇಟಿಯ ಚಿತ್ರವನ್ನ ಕೊಟ್ಟಿದ್ದಾರೆ. 2015ರಲ್ಲಿ ನಡೆದಿದ್ದ 102ನೇ ಭಾರತೀಯ ಸೈನ್ಸ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನಸ್ ಅವರಿಗೆ ಚಿನ್ನದ ಪದಕವನ್ನ ಪ್ರದಾನ ಮಾಡಿದ್ರು. ಆ ಚಿತ್ರವನ್ನ ಪ್ರಧಾನಿ ಮೋದಿ ಅವರಿಗೆ ನೆನಪಿನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಯೂನಸ್ ಆರ್ಥಿಕ ತಜ್ಞ. ಬಾಂಗ್ಲಾದಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೂ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಬಂಗಾಳ ಕೊಲ್ಲಿ ಭಾಗದಲ್ಲಿನ ರಾಷ್ಟ್ರಗಳಾದ ಥಾಯ್ಲೆಂಡ್, ಮ್ಯಾನ್ಮಾರ್, ಭಾರತ, ಬಾಂಗ್ಲಾದೇಶ ಹಾಗೂ ಭೂತಾನ್ ರಾಷ್ಟ್ರಗಳು ಬ್ಯಾಂಕಾಕ್ನಲ್ಲಿ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲಿ ಭಾಗಿಯಾಗಿವೆ. ಬಂಗಾಳ ಕೊಲ್ಲಿ ಸಮುದ್ರ ಭಾಗದಲ್ಲಿ ಅಭಿವೃದ್ಧಿ, ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಈ ಶೃಂಗಸಭೆಯಲ್ಲಿ ಚರ್ಚೆಯಾಗಿದೆ. ಮೋದಿಯವರು ಈ ಎಲ್ಲ ರಾಷ್ಟ್ರಗಳೊಂದಿಗೆ ಪ್ರತ್ಯೇಕ ಮಾತುಕತೆಯನ್ನ ನಡೆಸಿದ್ದಾರೆ ಹಾಗೂ ಹೊಸ ಒಪ್ಪಂದಗಳಿಗೆ ಮುನ್ನುಡಿ ಇಟ್ಟಿದ್ದಾರೆ. ಇದೇ ವೇಳೆ ಬಾಂಗ್ಲಾದ ಜೊತೆಗೆ ನೇರ ಮಾತುಕತೆಯಾಗಿದ್ದು, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿ ಹಾಗೂ ಸುರಕ್ಷತೆಯ ಬಗ್ಗೆ ಮೋದಿ ಪ್ರಸ್ತಾಪಿಸಿದ್ದಾರೆ. ಹಾಗೆ ಶೇಖ್ ಹಸೀನಾರನ್ನ ಬಾಂಗ್ಲಾಕ್ಕೆ ಒಪ್ಪಿಸುವಂತೆ ಯೂನಿಸ್ ಕೋರಿದ್ದಾರೆ. ಈ ಎಲ್ಲ ಮಾತುಕತೆಗಳು ಬಾಂಗ್ಲಾ ಮುಂದಿನ ಹೆಜ್ಜೆಯನ್ನ ಬದಲಿಸುತ್ತಾ ಕಾದ್ ನೋಡಬೇಕಿದೆ.